ಎಲ್ರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು. ಬಹುಮುಖ್ಯವಾಗಿ ವಿಷ್ಣು ಜನಿಸಿದಂತಹ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಅತ್ಯಂತ ಶುಭಕರವಾದಂತಹ ನಕ್ಷತ್ರ ಸಾಮಾನ್ಯವಾಗಿ ಅಶ್ವಿನಿ ನಕ್ಷತ್ರದಿಂದ ರೇವತಿ ನಕ್ಷತ್ರದವರೆಗೆ 27 ನಕ್ಷತ್ರಗಳು ಇರುವಂತದ್ದು ನಮಗೆ ತಿಳಿದೇ ಇರುವಂತದ್ದು. ಆಕಾಶದಲ್ಲಿ ಈ ವೇಗ ಅಂತಕ್ಕಂತಹ ಒಂದು ವೃತ್ತದ ಮುಖೇನ ಮತ್ತೊಂದು ನಕ್ಷತ್ರವನ್ನ ತೆಗೆದುಕೊಳ್ಳಲಾಗಿದೆ. ಮಹಾವಿಷ್ಣು ಈ ಅಭಿಜಿತ್ ನಕ್ಷತ್ರದಲ್ಲಿ ಜನಿಸಿದ್ದಾನೆ ಎಂಬುದಾಗಿ ಋಷಿ ಮುನಿಗಳು ಉಲ್ಲೇಖವನ್ನ ಮಾಡಿದ್ದಾರೆ. ಬಹುಮುಖ್ಯವಾಗಿ ಈ ಅಭಿಜಿತ್ ನಕ್ಷತ್ರ ಅಂತಕ್ಕಂಥದ್ದು ಉತ್ತರಾಷಾಢ ನಕ್ಷತ್ರದ ಕೊನೆಯ 2 ಪಾದಗಳು, ಶ್ರವಣ ನಕ್ಷತ್ರದ ಮೊದಲ 2 ಪಾದಗಳಲ್ಲಿ ಅಭಿಜಿತ್ ನಕ್ಷತ್ರ ಅಂತಕ್ಕಂಥದ್ದು ಬಂದಿರುತ್ತೆ. ಈ ಪ್ರತಿದಿನ ಬರುವಂತಹ ಅಭಿಜಿತ್ ಲಗ್ನ ಬೇರೆ, ಅದು ಮುಹೂರ್ತ ಕುಂಡಲಿಯಲ್ಲಿ ಮುಹೂರ್ತ ಭಾಗದಲ್ಲಿ ಯಾವುದೇ ರೀತಿಯ ಶುಭ ಮುಹೂರ್ತಗಳು ಬರದೇ ಇರತಕ್ಕಂತಹ ದಿನದಲ್ಲಿ ಈ ಅಭಿಜಿತ್ ಲಗ್ನವನ್ನ ತೆಗೆದುಕೊಂಡು ಶುಭ ಕಾರ್ಯಗಳನ್ನ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ಬುಧವಾರ ದಿನವನ್ನ ಹೊರತುಪಡಿಸಿ ಮಿಕ್ಕೆಲ್ಲಾ ದಿನಗಳಲ್ಲಿ ಪ್ರತಿ ದಿನವೂ ಕೂಡ ಈ ಅಭಿಜಿತ್ ಲಗ್ನ ಅಂತಕ್ಕಂಥದ್ದು ಬರುತ್ತೆ. ಸೂರ್ಯ ಉದಯ ಆದಂತಹ ಸಮಯದಿಂದ ನೆತ್ತಿಯ ಮೇಲೆ ಬಂದಾಗ ಎಲ್ಲಾ ರೀತಿಯ ದುಷ್ಟ ವಿಚಾರಗಳನ್ನ ಸೂರ್ಯದೇವ ಸುಟ್ಟು ಹಾಕ್ತಾನೆ, ಶುಭ ಫಲವನ್ನ ಕೊಡ್ತಾನೆ ಅನ್ನುವಂಥದ್ದು ಇದೆ. ಹಾಗಾಗಿ ಅಭಿಜಿತ್ ಲಗ್ನ ಅನ್ನುವಂಥದ್ದು ಬೇರೆ. ಆದ್ರೆ ಈ ಅಭಿಜಿತ್ ನಕ್ಷತ್ರ ಅನ್ನುವಂತಹ ಈ ನಕ್ಷತ್ರದಲ್ಲಿ ಚಂದ್ರ ಉತ್ತರಾಷಾಢ ನಕ್ಷತ್ರದ ಕೊನೆಯ 2 ಪಾದಗಳಲ್ಲಿ, ಶ್ರವಣ ನಕ್ಷತ್ರದ ಮೊದಲ 2 ಪಾದಗಳಲ್ಲಿ ಸಂಚರಿಸುವಾಗ ಈ ಅಭಿಜಿತ್ ನಕ್ಷತ್ರ ಅನ್ನುವಂಥದ್ದು ನಿರ್ಮಾಣ ಆಗುವಂಥದ್ದು. ಹಾಗಾಗಿ ಮಹಾವಿಷ್ಣುವಿನ ಈ ಜನಿಸಿದಂತಹ ನಕ್ಷತ್ರದಲ್ಲಿ ಅತ್ಯಂತ ಪ್ರಶಸ್ತಿಯವಾದಂತಹ ಶುಭ ಮುಹೂರ್ತ ಅಥವಾ ಶುಭ ನಕ್ಷತ್ರವಾಗಿರೋದ್ರಿಂದ ಇದು ತಿಂಗಳಲ್ಲಿ ಕೆಲವು ದಿನಗಳಲ್ಲಿ ಒಂದು 27 ದಿನಕ್ಕೆ ಒಮ್ಮೆ ಈ ನಕ್ಷತ್ರವು ಬರುವಂಥದ್ದು. ಅತ್ಯಂತ ಶುಭಕರವಾದ ನಕ್ಷತ್ರ ಇದಾಗಿರುತ್ತೆ. ಮತ್ತೆ ಮಹಾವಿಷ್ಣುವು ಜನಿಸಿದಂತಹ ನಕ್ಷತ್ರ ಅಂತೇಳಿ ಋಷಿ ಮುನಿಗಳು ಉಲ್ಲೇಖವನ್ನ ಮಾಡಿದ್ದಾರೆ. ಯಾರೆಲ್ಲ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ನಮಸ್ಕಾರ.